ಅವತ್ತು ನಡೆದಂಥ ಘಟನೆ ಬಗ್ಗೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ, ಆ ಎಕ್ಸಾಂಪಲ್ಲು ನಿಮ್ಮ ಅಧಿಕಾರಿಗಳು ಹೇಳವ್ರೆ ಇವತ್ತೂ ನಮಗೆ ಸರ್ವೆ ಮಾಡೋಕ್ಕೆ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ ಎಸ್ ಪಿ. ಈಗ ಅಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಮಂಡಳ್ಳಿ ಗ್ರಾಮದಲ್ಲಿ 54 ಎಕರೆನೋ ಎಷ್ಟೋ ಎಕರೆ ಇದೆ, ನಾನು ಇಲ್ಲಿ ರೆಕಾರ್ಡ್ಸಲ್ಲಿ ಇಟ್ಕೊಂಡಿಲ್ಲ. ಆ 54 ಎಕರೆನಲ್ಲಿ ಎಷ್ಟು ಎಕರೆ ಭೂಮಿನ ಒಪ್ಪಿಗೆ ಕೊಟ್ಟಿದ್ದಾರೆ, ಏನೋ 19 ಜನೋ 20 ಜನೋ ಕೊಟ್ಟವ್ರೆ ಅಂತ ಎಸ್ ಪಿ ಹೇಳ್ತಾ ಇದ್ದಿದ್ದು ನಾನು ಪಶ್ಚಿಮ ಬಂಗಾಳದಲ್ಲೇ ನ್ಯೂಸ್ ನೋಡ್ಬೇಕಾದ್ರೆ ನೋಡ್ತಾ ಇದ್ದೆ. ಈ 19 ಜನೋ 20 ಜನೋ ಏನು ಕೊಟ್ಟವ್ರೆ, ಕೊಡ್ತೀವಿ ಅಂತೇಳಿ ಒಪ್ಪಿಗೆ ಕೊಟ್ಟವ್ರೆ, ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಗುಂಟೆ ಭೂಮಿದು ಎಕರೆ ಕೇಳ್ತಾ ಇಲ್ಲ ನಾನು, ಎಷ್ಟೆಂಟು ಗುಂಟೆ ಭೂಮಿ ಇಟ್ಕೊಂಡಿದ್ದಾರೆ ಅವರು. ಈಗ ಕೊಡಲ್ಲ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಎಕರೆ ಭೂಮಿ ಇಟ್ಕೊಂಡವ್ರೆ ಕೊಡದೇ ಇರೋರು. ಆ 54 ಎಕರೆ ಅಂತ ಏನು ಹೇಳ್ತಾರೆ, ಆ 54 ಎಕರೆನಲ್ಲಿ ಒಟ್ಟು ಎಷ್ಟು ಎಕರೆ ನೀವು ಇದನ್ನು ಜನಗಳ ಲೆಕ್ಕ ಹಾಕಬೇಡಿ. ಭೂಮಿ ಮಂಡಳ್ಳಿ ಅದೇ ನೆನ್ನೆ ಅದಕ್ಕೆ ಹೋದಾಗಲೇ ಆಗಿರೋದು ಗಲಾಟೆ. ಆ ಮಂಡಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರಲ್ಲಿ ಏನೋ 20, 19, 22 ಅಂತ ಎಸ್ ಪಿ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಾನು ಟಿ ವಿನಲ್ಲಿ. ಈಗ ಅದರಲ್ಲಿ ಆ 22 ದಿನದಲ್ಲಿ ಒಟ್ಟು ಎಷ್ಟು ಎಕರೆ ಭೂಮಿ ಅಂತೇಳಿ ಇನ್ನೊಂದು ಚಾನಲ್ನಲ್ಲಿನೂ ಬರ್ತಾಯಿತ್ತು, ಒಂದು ಹೆಣ್ಮಗಳು ಹೇಳ್ತಾ ಇದ್ರು. ನಮ್ಮ ಗ್ರಾಮದಲ್ಲಿ 54 ಎಕರೆ ಹೌದು ಅಕ್ವೈರ್ ಮಾಡೋಕ್ಕೆ ಬಂದಿದ್ದಾರೆ. ಅದೆಲ್ಲ 7 ಗುಂಟೆ 10 ಗುಂಟೆ ಭೂಮಿ ಇರ್ತಕ್ಕಂಥವ್ರು 19 ಜನದ್ದು ಎಲ್ಲ ಸೇರಿದ್ರೂ 12-13 ಎಕರೆನೂ ಆಗ್ಬೋದು, ಇಲ್ಲ 15 ಎಕರೆ ಆಗ್ಬೋದು. ಇನ್ನು ಉಳಿದಿದ್ದೆಲ್ಲ ನಮ್ಮ ಕುಟುಂಬಗಳ 5-6 ಜನ ಏನಿದ್ವಿ ನಮ್ಮ ಭೂಮಿ ಅಂತಕ್ಕಂಥದ್ದು ಹೇಳ್ತಾಯಿದ್ರು. ಅಲ್ಲಿ ಪರ್ಸೆಂಟೇಜ್ ಎಲ್ಲಿಗೆ ಹೋಗುತ್ತೆ, ಏನೋ ಹೇಳ್ತಾರಲ್ಲ ಎಲ್ಲ ಕೊಟ್ಟುಬಿಟ್ಟವ್ರೆ ಅಂತ ಹೇಳಿ. ಇದು ನಡೀತಾ ಇರ್ತಕ್ಕಂಥದ್ದು. ಇದರ ಹಠಯಾತಿಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಪಾಪ ಹೇಳ್ತಾರೆ ಅವರೆಲ್ಲ, ಪಾಪ ಹೆಣ್ಮಕ್ಳು ಜೈಲಿಗೆ ಹೋಗ್ತಾವ್ರೆ, ಇದಕ್ಕೆಲ್ಲ ಕುಮಾರಸ್ವಾಮಿ ಚಿತಾವಣೆ ನಡೆಸ್ತಾವ್ರೆ ಅಂತೇಳಿ. ನನಗೆ ಈ ಗಲಾಟೆ ಮಾಡಿ ಅಂತಲೂ ಹೇಳೋದಕ್ಕೆ ನಾನೇನು ಸ್ಥಳದಲ್ಲಿದ್ದೇನೆ, ನಾನು ಅಲ್ಲೆಲ್ಲೋ ವೆಸ್ಟ್ ಬೆಂಗಾಲ್ನಲ್ಲಿ 3 ದಿವಸದ ನನ್ನ ಇಲಾಖೆ ಒಂದು ಪರಿಶೀಲನಾ ಸಭೆ ಮಾಡಲಿಕ್ಕೆ ಹೋದಂಥವನು ನಾನು. 3 ದಿವಸ ಅಲ್ಲಿದ್ದವನು. ಆಗಿದ್ದರೆ ನನ್ನ ಚಿತಾವಣೆ ಇದೆ ಅಂತ ನನ್ನ ಮೇಲೆ ಕೇಸ್ ಹಾಕಿ ತಯಾರಾಗಿದ್ದೀನಿ. ಕೇಸ್ ನನ್ನ ಮೇಲೆ ಏವನ್ ಮಾಡಬೇಕಲ್ಲ, ನಾನು ಚಿತಾವಣೆ ಮಾಡಿದರೆ ಈ 500 ದಿನದಿಂದ ನನ್ನ ಹೆಸರೇ ಹಾಕ್ಬಿಟ್ರು. ಹಾಕ್ಸ್ಬೇಕಾಗಿತ್ತು ನಂದೇ ಹೆಸರನ್ನ. ಪಾಪ ಅಮಾಯಕರನ್ನ ಹಾಕೊಂಡವ್ರಲ್ಲ ಹೆಸರನ್ನ, ನನ್ನ ಹೆಸರನ್ನೇ ಹಾಕ್ಸೋರು. ಏನು ಅಪಾದನೆ ಮಾಡ್ತಾವ್ರಲ್ಲ ಕುಮಾರಸ್ವಾಮಿ ಚಿತಾವಣೆ ಅಂತ ಹೇಳಿ. ಏವನ್ ನನ್ನೇ ಹಾಕಬೇಕಾಗಿತ್ತಾಗಿದ್ದರೆ ಇತ್ತೆಲ್ಲ ನಾನು ನೋಡಿದೆ ಟಿ ವಿನಲ್ಲಿ ಅಪಾದನೆ ಮಾಡ್ತಾಯಿದ್ರು. ನನ್ನ ಹೆಸರನ್ನೇ ಹಾಕ್ಕೊಳ್ಳಿ, ಅಷ್ಟು ಧೈರ್ಯ ಇದ್ದರೆ ಯಾಕೆ ಹಾಕೊಂಡಿಲ್ಲ? ಬರೀ ಟಿ ವಿ ಮುಂದೆ ಪ್ರಚಾರಕ್ಕೆ ಕೇಳ್ಕೊತೀರಾ, ಮಾಧ್ಯಮದ ಮುಂದೆ. ಈಗ ನಿಮ್ಮ ಹತ್ರ ಅಷ್ಟೊಂದು ಸ್ಪೆಸಿಫಿಕ್ ಮಾಹಿತಿ ಇದ್ದರೆ ಕುಮಾರಸ್ವಾಮಿನೇ ಇದಕ್ಕೆಲ್ಲ ಚಿತಾವಣೆ ಮಾಡ್ತಾಯಿದ್ದಾನೆ ಅಂತೇಳಿ ಯಾತಕ್ಕೆ ನನ್ನ ಹೆಸರು ಬಿಟ್ಟಿದ್ದೀರಿ, ಯಾಕೆ ಹಾಕಿಲ್ಲ? ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇನೆ, ಈ ರೀತಿಯ ನಿಮ್ಮ ಬಂಡತನ ಇದೆಯಲ್ಲ ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ ಸೂಕ್ಷ್ಮವಾಗಿ. ಇಷ್ಟೆಲ್ಲ ವಿರೋಧಗಳಿದ್ದರೂ ಅಂಥ ಒಂದು ಫಲವತ್ತಾದಂಥ ಕೃಷಿ ಭೂಮಿಗಳನ್ನು ಇವತ್ತು ಭೂಸ್ವಾಧೀನದ ಹೆಸರಿನಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ, ಯಾವ ಟೌನ್ಶಿಪ್ ಮಾಡ್ತೀರಪ್ಪ ನೀವು? ಆ ನೈಸ್ ಯೋಜನೆ 30 ವರ್ಷ ಆಗೋಯ್ತು. ಇನ್ನೂ ಹಲವಾರು ಮುಖ್ಯಮಂತ್ರಿಗಳು ಅರ್ಜಿ ಕೊಟ್ಕೊಂಡೆ ಕೂತವ್ರೆ ಜನ. ಅಲ್ಲಿ 60-40 ಸೈಟ್ ಕೊಡ್ತೀವಿ ಅಂತಿದ್ರು ಅಂತ ಹೇಳಿ 4,000 ಕುಟುಂಬಕ್ಕೆ ಇವತ್ತಿನವರೆಗೆ ಸೈಟ್ ಕೊಟ್ಟಿಲ್ಲ. ಈಗ ಅದೇನೋ 50% ಕೊಡ್ತಾರಂತೆ ಸೈಟ್ನ. ನಾನು ಬೇರೆ ನೀರಾವರಿ ಯೋಜನೆಗಳಿಗೆ ಜಮೀನು ತಗೊಂಡು ದುಡ್ಡು ಕೊಡದೇ ಇರೋದು ಅದು ಬೇರೆ ಒಂದು ಭಾಗ ಇರಲಿ. ಇಲ್ಲಿ ನೈಸ್ ಕಂಪ್ನಿ ಬೆಂಗಳೂರು ಸುತ್ತ ₹1 1 ಲಕ್ಷ 1.5 ಲಕ್ಷಕ್ಕೆ ಭೂಮಿ ಎಲ್ಲ ಲಪ್ಟಾಯಿಸಿದಿರಿ ಆ ಯೋಜನೆ ಹೆಸರಿನಲ್ಲಿ. ಎಷ್ಟು ಜನಕ್ಕೆ ಕೊಟ್ಟಿದ್ದೀರಪ್ಪ ಸೈಟಲ್ಲಿ? ಸೈಟ್ ಕೊಟ್ಟವನೇ, NOC ಕೊಟ್ಟವನೇ ಅವನು, ಆ ಕಂಪ್ನಿಯವನು. ಕೊಟ್ಟಿರೋದು ಯಾರಿಗಪ್ಪ ಅಂದರೆ ಗೌರಮ್ಮ, ಸುರೇಶ ಇಂಥವ್ರಿಗೆ ಕೊಟ್ಟವ್ರೆ NOCನ. ಅದು ಕಟ್ಟವ್ರೆ ದೊಡ್ಡ ದೊಡ್ಡ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಅವ್ರಿಗೆ ಕೊಟ್ಟವ್ರೆ. ಆ ಜಮೀನು ಕಳ್ಕೊಂಡ್ರಲ್ಲ ನಿಜವಾದ ರೈತರು. 30 ವರ್ಷ ಆಯಿತು ಇನ್ನೂ ಭೂಮಿ ಕೊಡಲಿಲ್ಲ.
ಈಗ ಇವರಿಗೆ ಏನು ದೊಡ್ಡ ಅವ್ರ ಭೂಮಿ ತಗೊಂಡು ಇದೇನೋ ಹೇಳ್ತಾರಲ್ಲ ಯಾರ್ದು ದಾನ ಮಾಡಿದ್ರು ಅಂತ, ಅದು ಮಾಡೋಕ್ಕೆ ಹೊರಟವ್ರು ಈಗ ಇವರು. ಈ ಹೆಸರಿನಲ್ಲಿ, ಯೋಜನೆ ಹೆಸರಲ್ಲಿ ರೈತರು ಭೂಮಿ ತಗೊಂಡು ರೈತರಿಗೆ ನಾವು 50% ಕೊಡ್ತೀವಿ, 50% ದುಡ್ಡಂತೆ, 50% ಸೈಟ್ ಅಂತೆ. ಯಾತಿಗೆ ಬೇಕಿದು? ಏನು ಸಾಧನೆ ಮಾಡ್ತೀರಿ? ದುಡ್ಡು ಹೊಡೆಯಕ್ಕೆ ಬೇಕಾದಷ್ಟು ಮಾರ್ಗ ಅವೆ ಅಲ್ಲಿ. ದುಡ್ಡು ಹೊಡೆಯಕ್ಕೆ ರೈತರ ಭೂಮಿನೇ ಬೇಕಾ? ಅದರಿಂದ ಇವತ್ತು ಈ ರೀತಿ ರೈತರನ್ನ ಭಯ ಹುಟ್ಟಿಸಿ ಏನೋ ಅವ್ರ ಪಾಪ 500 ದಿನಗಳಿಂದ ಗಲಾಟೆ ಮಾಡಿದಾಗ ಸರ್ವೆ ಮಾಡೋಕ್ಕೆ ಬಂದಂಥ ವಿಷಯದಲ್ಲಿ ಪ್ರತಿಭಟನೆ ನಡೆಸ್ಕೊಂಡೇನಿದ್ರು ಆತಂಕದಲ್ಲಿ ಆಗಿರ್ತದೆ ಘಟನೆ ಇದು. ಅದಕ್ಕೆ 11 ಜನದ್ದು ಹಾಕಿ ಅದರಲ್ಲೂ ಹೆಣ್ಣುಮಕ್ಳ ಹೆಸರುಗಳು. ಆ ಪಾಪ ಅವನಿಗೇನೋ ಮುಸ್ಲಿಮ್ ಡ್ರೈವರ್, ಇವನು ರಾಮನಗರದಲ್ಲವನೇ, ಅವನಿಗೆ ಹೆಣ್ಣುಮಕ್ಳೆಲ್ಲ ಹೆಸರು ಹೆಂಗೆ ಗೊತ್ತಾಗೋಯ್ತು ಅಂತ ನನಗೆ ಅರ್ಥ ಆಯ್ತಿಲ್ಲ. ಇವನಿಗೆ ಹೆಂಗೆ ಗೊತ್ತಾಯಿತು ಅಂತ. ಭಾಗ್ಯ, ಜಯಮ್ಮ, ಅಲ್ಲಿಗೆ ಇನ್ನೂ ಹಾಕ್ಕೊಂಡವ್ರು, ಅದರ್ಸ್ ಹಾಕೊಂಡು ವರಲಕ್ಷ್ಮಿ, ಈ ಹೆಸರುಗಳನ್ನ ಹಾಕೊಂಡವ್ರೆ. ಯಾರೋ ಇನ್ನೊಬ್ಬ ಯಶವಂತ್ ಅಂತಕ್ಕಂಥವ್ರು ಇಲ್ಲಿ ಮೊನ್ನೆ ಟ್ರೈನಲ್ಲಿ ಡೆಲ್ಲಿಗೆ ಬಂದು ಇವತ್ತು ಬೆಳಗ್ಗೆ ಇಳಿದವರಂತೆ. ಅವ್ರ ಹೆಸರನ್ನು ಸೇರಿಸವ್ರು ಇಲ್ಲಿ. ನಾನು ಫೋನ್ ಮಾಡಿದಾಗ ಹೇಳ್ತಾಯಿದ್ರು, ಅವ್ರು ಮೊನ್ನೆನೇ ಆ್ಯಕ್ಚುಲಿ ಡೆಲ್ಲಿಗೆ ಬಂದರು ಟ್ರೈನಲ್ಲಿ, ಅವ್ರ ಹೆಸರನ್ನು ಇದರಲ್ಲಿ ಸೇರಿಸವ್ರೆ ಅಂತ ನೆನ್ನೆ ಗಲಾಟೆಗೆ. ಇದು ಇದು ಯಾವ ರೀತಿ ಅಧಿಕಾರದ ದುರ್ಬಳಕೆ ಮಾಡಿ ಇವ್ರು ಇಷ್ಟ ಬಂದಾಗೆ ಯಾರನ್ನ ಬೇಕಾದ್ರೂ ಸೇರಿಸ್ಕೊಂಡು ಹೊರಡ್ತಾರೆ ಅನ್ನೋದಕ್ಕೆ ಇವ್ರು ಮಾಡ್ತಾರೆ. ಅದು ಇಲ್ಲಿ ಅದರ್ಸ್ ಅಂತ ಇಲ್ಲೂ ಹಾಕೋರೆ, ಅದರ್ಸ್ A11 ನಾಟ್ ನೋನ್ ಬೆಂಗಳೂರು ಸೌತು, ಇಲ್ಲೂ ಅದರ್ಸ್ ಹಾಕೊಂಡು ಇನ್ನೂ ಯಾರನ್ನು ಬೇಕಾದ್ರೂ ಸೇರಿಸ್ತಾ ಹೋಗ್ಬೋದು ಇದಕ್ಕೆ. ಇದು ಇವರು ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಕೆಲಸ ಈ ಸರ್ಕಾರದವ್ರು ಮಾಡಿಸ್ತಾ ಇರೋದು ಪೊಲೀಸ್ನವ್ರ ಕೈನಲ್ಲಿ. ಅದರಿಂದ ಈ ಇಶ್ಯೂನಲ್ಲಿ ನಾನು ನೆನ್ನೆನೂ ಹೇಳಿದ್ದೀನಿ ನಮ್ಮ ರೈತ ಬಂಧುಗಳಿಗೆ, ಶಾಂತಿಯುತವಾಗಿ ನಿಮ್ಮ ಪ್ರತಿಭಟನೆ 500 ದಿನ ಏನು ಮಾಡಿದ್ದೀರಿ ಅದು ಮುಂದುವರಿಸ್ಕೊಳ್ಳಿ. ನ್ಯಾಯಾಲಯದ ಮುಂದೆ ಈ ಒಂದು ಯೋಜನೆ ಏನಿದೆ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಇವತ್ತು ಹೆದರಿಸಿ ದಬ್ಬಾಳಿಕೆ ಮಾಡಿ ತಗೊಳ್ಳೋಕ್ಕೇನು ಹೊರಟಿದ್ದಾರೆ. ಇವತ್ತು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಪರವಾಗಿ ಅಂತಿಮವಾಗಿ ನಾವು ಏನು ಹೋಗಬೇಕಾಗಿದೆ. ಈಗಾಗಲೇ ಹಲವಾರು ಜನ ನ್ಯಾಯಾಲಯದ ಮುಂದೆ ಅರ್ಜಿ ಆಗಲಿಕ್ಕೆ ತಯಾರೇನು ಮಾಡ್ಕೊಂಡಿದ್ದಾರೆ, ಕಾದು ನೋಡುತ್ತೆ. ಆದರೆ ನಾನು ಜನತೆ ರೈತರಿಗೆ ಹೇಳ್ತಕ್ಕಂಥದ್ದು, ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ನಿಮ್ಮ ಜೊತೆಯಲ್ಲಿದ್ದೇವೆ. ನಾನು ಬಹುಶಃ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮುಗಿದ ನಂತರ ದೆಹಲಿಗೆ ಹೋದರೆ ಸ್ಥಳಕ್ಕೆ ನಾನು ಪರಿಶೀಲನೆ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ಬೆಂಗಳೂರಿಗೆ ಹೋದ್ಮೇಲೆ